ನಮಸ್ಕಾರ, ವೆಲ್ಕಮ್ ಟು ಕನೆಕ್ಟ್ ಕರ್ನಾಟಕ. ನಿಮ್ ಜೊತೆಗೆ ರಾಘವ ಸೂರ್ಯ ಮತ್ತು ನಾನು ಯೋಗೇಶ್ ಈಶ್ವರ್. ರಾಘವ್, ಎಸ್ ಯೋಗಿ. ಅಂಬರೀಶ್ ಅವ್ರು ಬೈತಾ ಇದ್ರು ಈ ಹಿಂದೆ, ಅದನ್ನ ಪ್ರೀತಿ ಅಂತಿದ್ರು. ಅಂಬರೀಶ್ ಅವ್ರು ಯಾರಿಗಾರು ಬೈಲಿಲ್ಲ ಅಂದ್ರೆ ಅಣ್ಣ ಯಾಕೋ ನನ್ ಮೇಲೆ ಬೇಜಾರ್ ಮಾಡ್ಕೊಬಿಟ್ಟವ್ರೆ ಅಂತ ಕಾರ್ಯಕರ್ತರು ಬೇಜಾರ್ ಮಾಡ್ಕೊಂಡು ಹೋಗ್ಬಿಡ್ತಿರು. ಅಣ್ಣ ಯಾಕೋ ಸಿಟ್ ಮಾಡ್ಕೊಬಿಟ್ಟವ್ರೆ, ಬೈಲಿಲ್ಲ ಇವತ್ತು ಅಂತ. ಈಗ ಯಾವ್ದಕ್ಕೆ ಹೇಳ್ತಾ ಇದ್ರಿ ನೀವು? ಸಂತೋಷ್ ಲಾಡ್ ಅವರು ಇತ್ತೀಚೆಗಷ್ಟೇ ಅಂದ್ರೆ ತಮ್ಮ ಡ್ರೈವರ್ಗೆ ಸಹಜ ಶೈಲಿಯ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಗದರಿದ್ರು. ನಾನು ಅದನ್ನ ಬೈದ್ರು ಅನ್ನಲ್ಲ, ಅದು ಅತಿ ದೊಡ್ಡ ಕಾಂಟ್ರವರ್ಸಿ ಆಯ್ತು. ನೀವು ಉತ್ತರ ಕರ್ನಾಟಕದ ಮೂಲದವರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲನೇದಾಗಿ ನನ್ಗೆ ನಾವು ಏನ್ ಮಾತನಾಡ್ತೀವಿ ಅನ್ನೋದಕ್ಕಿಂತ ಮುಂಚಿತವಾಗಿ ಯಾವ ಭಾವನೆಯಿಂದ ಮಾತನಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಇತ್ತೀಚೆಗೆ ಕನೇರಿ ಶ್ರೀಗಳು ಕೂಡ ಕೆಟ್ಟದಾಗಿ ಹೇಳಿದ್ರು. ಅದಕ್ಕೆ ನಾನ್ ಯಾಕ್ರಿ ಸಾರಿ ಕೇಳ್ಬೇಕು? ನನ್ಗೆ ಗೊತ್ತಿದೆ ನಾವ್ ಇಲ್ಲಿ ಮಾತಾಡೋದ ಹಂಗ ಅಂತ ಹೇಳಿದ್ರು ಅವ್ರು. ಕರೆಕ್ಟ್. ಹೌದಾ? ಅಂದ್ರೆ ಸಂತೋಷ್ ಲಾಡ್ ಅವರ ಮಾತಿನಲ್ಲಿ ಪ್ರೀತಿ ಇತ್ತು, ದ್ವೇಷ ಇರಲಿಲ್ಲ. ಅಫ್ಕೋರ್ಸ್ ಇರ್ತಿತ್ತು. ನನಗಂತೂ ಅದ್ರಲ್ಲಿ ಎಳ್ಳಷ್ಟು ಕೂಡ ಅವರು ತಪ್ಪಾಗಿ ಮಾತಾಡಿದಾರಂತ ನನಗೆ ವೈಯಕ್ತಿಕವಾಗಿ ಖಂಡಿತ ಅನ್ಸಿಲ್ಲ. ಓಕೆ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಮತ್ತೊಂದು ಕಡೆ ಅಥಣಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಒಂದು ಕಾರ್ಯಕ್ರಮ ನಡೆಯುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹಿಂದುತ್ವದ ಕಾರ್ಯಕ್ರಮ, ಹಿಂದುತ್ವ ಅಜೆಂಡಾದ ಕಾರ್ಯಕ್ರಮ. ಆಬ್ವಿಯಸ್ಲಿ ಎಲ್ಲರೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜ್ ಅವರನ್ನ ಗೌರವಿಸ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಅಲ್ಲಿ ಬಂದಿದ್ರು ಕಾರ್ಮಿಕ ಸಚಿವರಾಗಿ, ಸರ್ಕಾರದ ಪರವಾಗಿ. ಸಂತೋಷ್ ಲಾಡ್ ಅವರು ಕೂಡ ಹೋಗಿದ್ರು. ಅಲ್ಲಿ ಅವರು ಮಾಡಿದಂತ ಭಾಷಣ ಅತಿ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಪಾಪ ಸಂತೋಷ್ ಲಾಡ್ ಅವ್ರ ಕಾರ್ಯಕ್ರಮನ ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ರು. ಆಬ್ವಿಯಸ್ಲಿ ನಿಮ್ಗೂ ಗೊತ್ತಿರುವಂತ ವಿಚಾರ. ಶಿವಾಜಿ ಮಹಾರಾಜ್ ಅವರ ಸೈನ್ಯದಲ್ಲಿ ಮುಸಲ್ಮಾನರು ಇದ್ದರು ಅನ್ನೋದನ್ನ ಸಂತೋಷ್ ಲಾಡ್ ವ್ಯಕ್ತಿಯಾಗಿ ಹೇಳಿದ್ರು ಅಂತ ಒಂದಷ್ಟು ಜನ ಹೇಳಿದ್ರೆ, ಇಲ್ಲ ಅವ್ರು ಕಾಂಗ್ರೆಸ್ ಮಿನಿಸ್ಟ್ರು ಅದಕ್ಕೆ ಮುಸ್ಲಿಮ್ರ ಪರ ಮಾತಾಡ್ತಾವ್ರೆ ಅಂತ ಅಲ್ಲೂ ವಿವಾದ. ಕೆಲವೊಬ್ರೆಲ್ಲ ಅವ್ರನ್ನ ಯಾಕೆ ಕರೆಸ್ತೀರಾ ಅಂತ ಕೂಡ ಹೇಳ್ತಾ ಇದ್ರು. ನೀವೇನಂತೀರಾ ಇದ್ರ ಬಗ್ಗೆ? ನೋಡಿ ಯೋಗಿ, ನನ್ನ ಪರ್ಸ್ಪೆಕ್ಟಿವ್ ಕಂಪ್ಲೀಟ್ ಆಗಿ ಇದಕ್ಕೆ ವಿರುದ್ಧವಾಗಿದೆ. ಯಾಕೆ ಅಂತ ಹೇಳ್ತೀನಿ. ಈಗ ಯೋಚನೆ ಕೆಲವ್ರು ಯಾವ್ಯಾವ ಏನು ಆಂಗಲ್ ಅಲ್ಲಿ ಈ ವಿಚಾರವನ್ನು ನೋಡ್ಬೋದು ಅಂತ ಹೇಳಿದ್ರೆ, ದೃಷ್ಟಿಕೋನದಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ, ಒಂದು ನೋಡ್ರಿ, ಹಿಂದುತ್ವ ಹಿಂದೂಗಳ ನಡುವೆ ಆ ಮುಸಲ್ಮಾನರನ್ನ ಯಾಕ್ರಿ ಇವ್ರು ತರಬೇಕು ಅನ್ನೋದು ಒಂದು ಪಾಯಿಂಟ್. ಕರೆಕ್ಟ್. ಇನ್ನೊಬ್ರು ಹೇಳ್ತಾರೆ, ಅಲ್ಲ ರೀ, ಸತ್ಯ ಇದೆಯಲ್ವಾ ನೋಡೋಣ ರೀ, ಇತಿಹಾಸದಲ್ಲಿ ಶಿವಾಜಿ ಸೈನ್ಯದ ಜೊತೆಗೆ ಮುಸ್ಲಿಮ್ರು ಇದ್ರು ಅಂತ ಹೇಳ್ಬೋದು, ಅಥವಾ ಇಲ್ಲ ಅಂತ ಹೇಳಿ ಅದನ್ನ ಚೆಕ್ ಮಾಡೋಣ ರೀ ಅಂತ ಹೇಳ್ಬೋದು. ನನ್ನ ರಾಘವ ಸೂರ್ಯನ ಭಾವನೆ ವ್ಯಕ್ತಪಡಿಸಿದ್ದಾರೆ. ನೋಡ್ರಿ, ಅವ್ರು ಯಾವ ಭಾವನೆಯಿಂದ ಹೇಳ್ತಿದಾರ ಅಂತ ನೋಡ್ತೀನಿ. ಮುಸ್ಲಿಮ್ರು ಇದ್ರು ಅನ್ನೋ ಭಾವನೆ ಏನ್ ತೋರಿಸುತ್ತೆ ಗೊತ್ತಾ? ನಮ್ಮಲ್ಲಿ ಸೌಹಾರ್ದತೆ ತೋರಿಸ್ತಾ ಇದೆ, ನಾವೆಲ್ಲರೂ ಒಂದು ಅನ್ನೋ ಭಾವನೆಯನ್ನು ತೋರಿಸುತ್ತೆ. ರಾಘವ್ ಸೂರ್ಯ ನೀನು ಕಾಂಗ್ರೆಸ್ ಅಂತ ಕಾಮೆಂಟ್ ಏನು ಮಾಡಕ್ ಆಗಲ್ಲ, ಸತ್ಯ ಹೇಳ್ತಾ ಇಲ್ಲ. ನಾವು ಗ್ರೇಸ್ ಮೇಲೆ ಬದುಕೋರು, ಕೃಪೆ ಮೇಲೆ ಬದುಕೋರು. ಕಾಂಗ್ರೆಸ್ ಅಲ್ಲ, ಭಗವಂತನ ಕೃಪೆ ಇರ್ಲಿ. ಅಂದ್ರೆ ನಾನ್ ಹೇಳ್ತಾ ಇರೋದು ಇಷ್ಟೇ ಯೋಗಿ. ನೋಡಿ, ಯಾವ ವಿಚಾರ ವಿವಾದ ಆಗ್ಬೇಕು ಆ ವಿಚಾರ ವಿವಾದ ಆಗಲ್ಲ. ಯಾವ ವಿಚಾರ ಸಂವಾದ ಆಗ್ಬೇಕು ಆ ವಿಚಾರ ದೊಡ್ಡ ವಾಗ್ವಾದವಾಗಿ ಪರಿಣಮಿಸೋದಿದೆಯಲ್ಲ, ಅದು ನಮ್ಮ ಒಂದು ವ್ಯವಸ್ಥೆ ದುರಂತ ಅನ್ಬಹುದು. ಅದೇ ವ್ಯವಸ್ಥೆ ನಾವು ಕೂಡ ಇದ್ದೀವಿ, ಅದರಲ್ಲಿ ನಮ್ಮಂತ ಮಾಧ್ಯಮದವರು ಕೂಡ ನಮ್ಮ ಪಾಲು ಕೂಡ ಇದೆ, ಪ್ರಾಮಾಣಿಕವಾಗಿ ಒಪ್ಕೊಳ್ತೀವಿ. ಅಂದ್ರೆ ನಾವೆಲ್ಲ ಒಪಿನಿಯನ್ ಕ್ರಿಯೇಟರ್ಸ್ ಅಲ್ವಾ. ಸೊ ಹಾಗಾಗಿ ಆದಷ್ಟು ಸಂವಾದಗಳಾದ್ರೆ ಒಳ್ಳೆಯದು. ಆ ಸಂವಾದಗಳು ಆಗದೆ ಇರೋ ಕಾರಣನೇ ಇಂತಹ ವಿಚಾರಗಳು ಇವತ್ತು ಕೆಟ್ಟ ವಿವಾದವಾಗಿ, ಅಭಿವೃದ್ಧಿಗೆ ಮಾರಕವಾಗಿ ಇಂತಹ ವಿಚಾರಗಳನ್ನ ನಾವು ಚರ್ಚೆ ಮಾಡ್ಬೇಕಾದಂತ ಒಂದು ಕೆಟ್ಟ ಅನಿವಾರ್ಯ ಸ್ಥಿತಿಯಲ್ಲಿದ್ದೀವಿ. ಇದು ದೊಡ್ಡ ದುರಂತ, ದುರದೃಷ್ಟಕರ ಅಂತ ನನಗನ್ಸುತ್ತೆ. ಇಲ್ಲ ವೀಕ್ಷಕರ, ಖಂಡಿತವಾಗ್ಲೂ ಕೂಡ ನಾವು ಮುಂಚೆ ತುಂಬಾ ಚರ್ಚೆ ಮಾಡಿದ್ವಿ. ಇವರು ಸಾಕಷ್ಟು ವಿಚಾರಗಳನ್ನ ಓದ್ಕೊಂಡು ತಿಳ್ಕೊಂಡು ಆನಂತರ ಈ ವಿಡಿಯೋ ಮಾಡಕ್ ಬಂದ್ವಿ. ಏನಕ್ಕೆ, ಯಾವ ವಿಚಾರಕ್ಕೆ ಅಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಸೇನೆಯಲ್ಲಿ ಮುಸಲ್ಮಾನರು ಸೇನೆಯಲ್ಲಿ ಇದ್ದಿದ್ದು ನಿಜ ಅಂತ ಒಂದಷ್ಟು ಪುಸ್ತಕಗಳು ಹೇಳುತ್ತೆ. ನೌಕಾನೆಲೆ ಪಡೆ ಆಗಿರ್ಬೋದು ಅಥವಾ ಸೇನೆ ಆಗಿರ್ಬೋದು ಇದೆ. ಆದ್ರೆ ಎಲ್ಲರನ್ನೂ ಒಟ್ಟಾಗಿ ಅವ್ರು ತಗೊಂಡು ಹೋಗ್ತಿದ್ರು. ಹಿಂದೂ ವಿರೋಧಿ ಆಗಿರ್ಲಿಲ್ಲ, ಅವ್ರು ಇದ್ದಿದ್ದು ವಿದೇಶಿಗರ ವಿರೋಧಿ, ಮೊಘಲರ ವಿರೋಧಿ. ಕರೆಕ್ಟ್. ಹೀಗಾಗಿ ನಮ್ ದೇಶ ಹುಟ್ಟಿರೋದೇ ಹಂಗೆ ರೀ. ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ, ನಮ್ಮ ದೇಶ ಸ್ವತಂತ್ರ ಪೂರ್ವದ ಒಲಿಂಪಿಕ್ಸ್ ನಲ್ಲಿ 2 ಬಾರಿ ಹಾಕಿಯಲ್ಲಿ ಗೋಲ್ಡ್ ಮೆಡಲ್ ಗೆಲ್ಲುತ್ತೆ. 3ನೇ ಗೋಲ್ಡ್ ಮೆಡಲ್ಗೆ ಅಂತ ಹೋಗ್ಬೇಕು, ಇಂಡಿಯಾ ಪಾಕಿಸ್ತಾನ ಪಾರ್ಟಿಷನ್ ಆಗುತ್ತೆ. ಎಂತ ದುರಂತ ಪ್ಲೇಯರ್ಸ್ಗೆ ಅಂದ್ರೆ, ಇಂಡಿಯಾದ ಕ್ಯಾಪ್ಟನ್ ಆಗಿದ್ದಂತ ಅವರು ಪಾಕಿಸ್ತಾನದ ಪ್ರಜೆ ಆಗ್ಬಿಡ್ತಾರೆ ನೋಡಿ. ಅಲ್ಲ, ಇದನ್ನ ಸೋಜಿಗ ಅಂತೀರಾ, ದುರಂತ ಅಂತೀರಾ? ದುರಂತ ಇದು, ಏನು ಮಾಡಕ್ಕಾಗಲ್ಲ. ಹೀಗಾಗಿ ಭಾರತ ನೆಲದಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜ್ ಆಳ್ವಿಕೆ ನಡೆಸಿದ್ದೇ ನಿಜವಾಗಿದ್ದಲ್ಲಿ ಅವರ ಸೈನ್ಯ ನಿಜನೇ, ನಾನು ಹೇಳ್ತಿರೋದು, ಇದು ಯಾವ್ದು ಪ್ರಶ್ನೆ ಇಲ್ಲ. ಖಂಡಿತವಾಗಿ ಕೂಡ ಅಲ್ಲಿ ಮುಸಲ್ಮಾನರು ಅವರ ಸೇನೆಯಲ್ಲಿ ಇದ್ರು. ಆ ಸತ್ಯವನ್ನ ಹೇಳಕೊಟ್ರು. ಸಂತೋಷ್ ಲಾಡ್ ಹೇಳಿತ್ತಪ್ಪ, ನಾವ್ ಹೇಳಿತ್ತಪ್ಪ. ದಯವಿಟ್ಟು ಇತಿಹಾಸಕಾರರು ಇದಕ್ಕೆ ಕಾಮೆಂಟ್ ತಿಳಿಸಿ, ಅಥವಾ ಇದೊಂದು ಚರ್ಚೆ ಆಗ್ಬೇಕು. ಏನಂತೀರಾ? ಹೌದು, ನಿಜಕ್ಕೂ ಚರ್ಚೆ ಆಗ್ಬೇಕು. ಯಾವುದೇ ಚರ್ಚೆ ಅದು ನಾನು ವಾದದಲ್ಲಿ ಗೆಲ್ಲಬೇಕು ಸೋಲ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಚರ್ಚೆ
ಮತ್ತಷ್ಟು ಜೀವಗಳಿಗೆ ಒಂದಿಷ್ಟು ಸಮಾಧಾನ ತರ್ತಾ ಇದೆಯಾ, ಹೌದು. ನಮ್ಮ ನೆಮ್ಮದಿ ಜೀವನಕ್ಕೆ ಪೂರಕವಾಗಿದೆಯಾ ಹೌದು. ಅನ್ನೋದ್ರ ಆಧಾರದ ಮೇಲೆ ನಾವು ಚರ್ಚೆ ಮಾಡುವಂತ ಒಂದು ಮನಸ್ಥಿತಿ ಬೆಳೆಸ್ಕೊಳ್ಬೇಕಾಗಿದೆ. ಅದಕ್ಕೆ ಒಂದು ಸಂಸ್ಕಾರದ ಅವಶ್ಯಕತೆ ಇದೆ, ಶಿಕ್ಷಣದ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತಾ ಇದೆ. ಇಲ್ಲ, ಖಂಡಿತ ನೀವ್ ಹೇಳಿದ 100% ನಿಜ ರಾಘವ್. ಇನ್ನೂ ಮುಖ್ಯವಾದ ಅಂಶ ಅಂದ್ರೆ ಹಾ. ಓಕೆ, ಸಂತೋಷ್ ಲಾಡ್ ಆಸ್ ಎ ಕಾರ್ಮಿಕ ಸಚಿವರಾಗಿ, ಹಾ. ಆಸ್ ಎ ಕಾಂಗ್ರೆಸ್ ಶಾಸಕನಾಗಿ, ಆಸ್ ಎ ಕಾಂಗ್ರೆಸ್ ಮಿನಿಸ್ಟರ್ ಆಗಿ ಅಲ್ಲಿ ಮುಸಲ್ಮಾನರ ಬಗ್ಗೆ ಪ್ರಸ್ತಾಪ ಮಾಡಿದ್ದು ವಿರೋಧ ವ್ಯಕ್ತಪಡಿಸಿದಾರೆ ನಿಜ. ಯಾಕಂದ್ರೆ ಅದು ಹಿಂದುತ್ವದ ಸಮಾವೇಶ, ಛತ್ರಪತಿ ಶಿವಾಜಿ ಅವರ ಒಂದು ಸಮಾವೇಶ. ಒಂದು ಸಂತೋಷ್ ಲಾಡ್ ನಾನು ಅದನ್ನೇ ಕೇಳ್ತಾ ಯಾವ ಇದ್ದೆ. ಸಮುದಾಯದವರು? Sorry. ಸಂತೋಷ್ ಲಾಡ್ ಅವರು ಮರಾಠ ನಾನು- ಸಮುದಾಯದವರೇ. ನಾನು ಅದನ್ನ ಇಂಟರ್ವ್ಯೂ ಮಾಡಿ ಹಾ. ನಾನು ಅದನ್ನ ಕೇಳ್ತಾ ಇದ್ದೆ ಅಲ್ಲ, ಹಾ. ಬೀಯಿಂಗ್ ಮರಾಠ, ಹಾ. ಮರಾಠಿಗರಾಗಿ ಶಿವಾಜಿ ವಿರುದ್ಧವಾಗಿ ಅವ್ರು ಯಾಕೆ ಮಾತಾಡ್ತಾರೆ? ಇದು ಒಂದು ಸ್ಪಷ್ಟ ಹಾಗಾದ್ರೆ ಅವ್ರಿಗೆ ಮರಾಠ ಓಟ್ ಬೇಡವಾ? ನಾನ್ ಬೇಡ್ವಾ? ಕೇಳೋದು ಅಲ್ವಾ? ಬರೀ ಸಂತೋಷ್ ಮುಸ್ಲಿಂ ಲಾಡ್ ಓಟ್ ಮಾತ್ರ ಬೇಕಾ ಅವರಿಗೆ? ಸಂತೋಷ್ ಲಾಡು ಅಲ್ಪಸಂಖ್ಯಾತನೋ ಮತ್ತೊಂದು ಆಗಿದ್ರೆ ಮುಖ್ಯಮಂತ್ರಿ ಆಗ್ಬಿಡ್ಬೇಕಿತ್ತು. ಹೌದು. ಏನ್ ಕಡಿಮೆ ಇದೆ ಮುಖ್ಯಮಂತ್ರಿ ಇಲ್ಲ, ಆಗೋದಕ್ಕೆ ಅವ್ರ- ಅಂದ್ರೆ ಹಾ. ಸಮುದಾಯ ಒಂದೇ. ಹಂಗನ್ಬಿಟ್ಟು ಮರಾಠ ಸಮುದಾಯ ಕಡಿಮೆ ಅಲ್ಲ. ಕರ್ನಾಟಕದಲ್ಲಿ ಬೆಳಗಾವಿ, ಉತ್ತರ ಕನ್ನಡ, ರಾಯಚೂರು ಭಾಗ, ಬಳ್ಳಾರಿ ಭಾಗ ಸಾಕಷ್ಟು. ಮುಂಚೆ ಇವರು ಬಳ್ಳಾರಿ ಅಂದ್ರೆ ನಾನು ಯಾಕೆ ಬಳ್ಳಾರಿ ತಗೊಂಡ್ರೆ ಸಂಡೂರು ಶಾಸಕ, ಹೌದು. ಸಂಡೂರು ಆನಂತರದ ಕ್ಷೇತ್ರ ಪುನರ್ ವಿಂಗಡಣೆ ಆದ್ಮೇಲೆ ಕಲಗಟ್ಟಿಗೆ ಹೋಗೋದು. ಹೀಗಾಗಿ ಮರಾಠ ಸಮುದಾಯದ ಒಬ್ಬ ವ್ಯಕ್ತಿ ಶಾಸಕ, ಸಚಿವ ಎಲ್ಲ ಸೈಡ್ಗೆ ಇಟ್ಬಿಟ್ರೆ ಆ ವ್ಯಕ್ತಿ ತನ್ನದೇ ಸಮುದಾಯದ ಮಹಾನ್ ವ್ಯಕ್ತಿಯ ವಿರುದ್ಧ ಯಾಕ್ರಿ ಉಲ್ಟಾ ಮಾತಾಡ್ತಾರೆ? ಇದ್ರ Correct. ಬಗ್ಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಅಂತೀನಿ. ಹೌದು. ಅಫ್ಕೋರ್ಸ್ ಎಲ್ರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕು ಪ್ರಜಾಪ್ರಭುತ್ವದಲ್ಲಿ. ಓಕೆ. ಈಗ ಸಂತೋಷ್ ಲಾಡ್ ಅವರು ಅಂದ್ರೆ ಈ ಸಮುದಾಯ ಆ ಸಮುದಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಸುಮಾರಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ನಿಜ. ಯಾವುದೇ ಪಕ್ಷ ಇದ್ರೂ ಕೂಡ ಅವ್ರ ಪಕ್ಷ ಬಂದಾಗ ಕೆಲವೊಂದ್ಸಲ ಓಲೈಸ್ಕೊಳ್ಬೇಕಾಗತ್ತೆ, ಅದನ್ನ ಸಹಜವಾಗಿ ಅದನ್ನು ಕೂಡ ಮಾಡ್ತಾರೆ. Okay. ಆಮೇಲೆ ಒಬ್ಬ ಎದುರಾಳಿ ಪಕ್ಷಕ್ಕೆ ಅಥವಾ ಯಾರೇ ತಪ್ಪು ಮಾಡಿದ್ರು ಮೇರು ವ್ಯಕ್ತಿತ್ವದಲ್ಲಿರೋರಿಗೆ ಪ್ರಧಾನಿಯವ್ರನ್ನು ಕೂಡ ಚೆನ್ನಾಗಿ ಟೀಕೆ ಮಾಡ್ತಾರೆ. 100%. ಅಂದ್ರೆ ಆ ಟೀಕೆ ಮಾಡೋದ್ರಲ್ಲಿ ತಪ್ಪಿದ್ರೆ ನಾವು ಒಪ್ಕೊಳ್ತೀವಿ ಅನ್ನೋ ಒಂದು ಭಾವನೆನ ಅವ್ರು ವ್ಯಕ್ತಪಡಿಸಿದ್ರೆ, ಹಂಗಾಗಿ ನಂಗೆ ಸ್ವಲ್ಪ ಗೌರವ ಇದೆ. ಓಕೆ. ಅಂದ್ರೆ ಅವ್ರು ಯಾವುದೇ ಪಕ್ಷದವರಾಗಿರ್ಲಿ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, JDS ಇರ್ಲಿ, ಪ್ರಜಾಕೀಯ ಇರ್ಲಿ, ಯಾರೇ ಇರ್ಲಿ, Okay. ಓಕೆ, ಯಾರೇ ಇದ್ರು ಕೂಡ ಅದು ಪ್ರಜೆಗಳಿಗೆ ಆಮ್ ಆದ್ಮಿನೇ ಇರ್ಲಿ, ಆಮ್ ಆದ್ಮಿ KRS ಇರ್ಲಿ ಓಕೆ, ಅಲ್ವಾ, ಎಲ್ಲವೂ ಇರ್ಲಿ, ಎಲ್ಲಾ ಪಕ್ಷದವರು ಬರ್ಲಿರಿ, ಅದ್ರಲ್ಲಿ ಏನಿದೆ ಓಕೆ, ಅಲ್ವಾ. ಒಟ್ಟು ಪ್ರಜೆಗಳಿಗೆ ಪೂರಕವಾಗಿ ಮಾತನಾಡ್ತಿದ್ದಾರಾ ಅದನ್ನಷ್ಟು ನೋಡೋಣ. ಈಗ ಜಾತಿ ಸಮುದಾಯದ ಲೆಕ್ಕಾಚಾರದಲ್ಲೇ ಅವ್ರು ಮಾತನಾಡ್ತಿದಾರೆ ಅಂತ ಅಂದ್ಕೊಳ್ಳೋಣಪ್ಪ. ನಿಜ. ಆಯ್ತು, ಅದಕ್ಕೊಂದು ಆರೋಗ್ಯಕರ ಚರ್ಚೆ ಮಾಡೋದ್ ಬೇಡವೆ? ಹೌದು. ಅದನ್ನ ಮಾಡೋದು ಬಿಟ್ಟು ಎಲ್ಲವೂ ಆಗ್ತಾ ಇದೆ. ಅದಾಗದೇ ಇರೋದಕ್ಕೆ ಏನ್ ಮಾಡ್ಬೇಕು? ನಾವೇನು ಇನ್ಪುಟ್ಸ್ ಕೊಡ್ಬೋದು? ಖಂಡಿತವಾಗಿ ದಯವಿಟ್ಟು ಈ ವಿಡಿಯೋ ನೋಡ್ತಿದ್ರೆ ಯಾರು ಇತಿಹಾಸಕಾರರು, ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿರೋರು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಅವ್ರ ಸೇನೆಯಲ್ಲಿ ಮುಸ್ಲಿಮ್ರು ಇದ್ರ ಇಲ್ವಾ ಅಷ್ಟೇ ಪ್ರಶ್ನೆ. ಅದಕ್ಕೆ ಉತ್ತರ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರಾಘವ್, ಧನ್ಯವಾದ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.